ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 26ನೇ ಸಂಚಿಕೆ. ಆರ್ಯ ಬಚ್ಚಲು ಮನೆಯತ್ತ ನಡೆಯುತ್ತಾ ಅರುಣಾ ಜೊತೆ ಕುಳಿತು ತನ್ನತ್ತ ಕಳ್ಳನೋಟ ಬೀರುವವಳ ನೋಡುತ್ತಾ ನಡೆದ. ಅವ ಮರೆಯಾದ ಮೇಲೆ ಉಫ್, ಏನು ಅವರು ಹೇಳಿದ್ದು, ಎಷ್ಟು ವರ್ಷ ಆಯಿತು ನಮ್ಮ ಮದುವೆಯಾಗಿ, ನಮ್ಮ ಮಕ್ಕಳೆಲ್ಲಿ ಅಂತಲ. ಅಬ್ಬಾ, ಮಾತಲ್ಲೇ ಕಾಡೋದು, ಕಣ್ಣಲ್ಲೇ ಕಾಡೋದು ಇವರು. ನನ್ನ ಜೊತೆ ಮಾತ್ರ ಹೀಗ, ಇಲ್ಲ ಎಲ್ಲರ ಜೊತೆಯೂ ಹೀಗೇನಾ? ನನ್ನ ಜೊತೆ ಮಾತ್ರ ಅನ್ನೋದಾದ್ರೆ ಯಾಕೆ ಎಂದು ನೆನೆದವಳ ತುಟಿಗಳು ನಾಚಿಕೆಯಲ್ಲಿ ಕಂಪಿಸಿದರೆ ಕೆನ್ನೆಗಳು ಬಿಸಿಯೇರಿದ್ದವು. ಕೆನ್ನೆಗಳ ಒತ್ತಿ ಹಿಡಿದವಳ ತುಟಿಯಲ್ಲಿ ನಾಚಿಕೆ ಭರಿತ ನಗುವಿತ್ತು. ಅವನಿ, ಏನಾಯ್ತು? ಕೆನ್ನೆ ಯಾಕೆ ಹೀಗೆ ಹಿಡ್ಕೊಂಡು ಕುಳಿತೆ ಎಂದು ಅರುಣಾ ಮಾತಿಗೆ ಬೆಚ್ಚಿ ಕೈ ತೆಗೆದವಳು ಏನಿಲ್ಲ, ಹಾಗೆ ಕುಳಿತೆ ಅಷ್ಟೇ ಎಂದಳು. ಆರ್ಯ ಬಂದವ ಅವಳ ಎದುರು ಕುಳಿತು, ಅಮ್ಮ, ಸೊಸೆ ಬಂದಿದ್ದಾಳಂತ ಈ ಮಗ ಬಂದರೂ ದರ್ಶನ ಕೊಡದೆ ಇದ್ದೀಯಲ್ಲಮ್ಮ, ಮೋಸ ನಿಂದು ಎಂದು ಕೂಗಿದ. ಅವನ ಜೊತೆ ಹಾದಿಗಷ್ಟೇ ತಿಳಿದದ್ದು ಯಾವ ಸೊಸೆ ಬಗ್ಗೆ ಅವ ಹೇಳ್ತಿದ್ದಾನೆ ಎಂದು. ಉಳಿದವರು ಅರುಣಾ ಸೋದರ ಸೊಸೆ ಅಲ್ವೇ, ಅದಕ್ಕೆ ಹಾಗಂದ ಎಂದೇ ತಿಳಿದರು ಸಹಜವಾಗಿ. ಆದಿ ಚಿಕ್ಕೋನ ಮಾತಿಗೆ ತಲೆ ಅತ್ತಿತ್ತ ಆಡಿಸಿ ಕುಳಿತ. ಅವನ ನೋಟ ಅರುಣಾ ಮೇಲಿತ್ತು. ಪಕೋಡ ಬಾಯಿಗೆ ತುಂಬಿಕೊಂಡು ಫೋನ್ ನೋಡುತ್ತಾ ಮುಸಿ ಮುಸಿ ನಗುತ್ತಿದ್ದಳು. ಇದೊಂದು ಕ್ಷಣಕ್ಕೊಂದು ಥರ ಕಾಣತ್ತೆ ಚೈಲ್ಡು ಎಂದುಕೊಂಡ. ಬಂದೇ ಇರೋ, ನಾನು ರವೆ ಉಂಡೆ ಕಟ್ಟುತ್ತಿದ್ದೆ ಎಂದು ಸಪ್ತರು ಬಂದವರು ಕೈನಲ್ಲಿದ್ದ ಪುಟ್ಟ ಉಂಡೆ ಆಕಾಶನ ಕೈಗೆ ಕೊಟ್ಟು ಹೋದರೆ, ಆಕಾಶ ಬಾಯಿಗೆ ಹಾಕುವ ಮೊದಲು ಆರ್ಯ ಅವನ ಕೈ ಹಿಡಿದು ತನ್ನ ಬಾಯಿಗೆ ಸೇರಿಸಿಕೊಂಡ. ದೊಡ್ಡಮ್ಮ ಎಂದು ಕಿರುಚಿ ಆರ್ಯನಿಗೆ ದಬ ದಬ ಹೊಡೆದು ಅಡುಗೆ ಮನೆಗೆ ಓಡಿದ್ದ. ಆರ್ಯನ ಚೇಷ್ಟೆ ನೋಡಿ ಎಲ್ಲರೂ ನಕ್ಕರೆ ಅವನಿಗೆ ಕಣ್ಣು ಹೊಡೆದು ಹೆಬ್ಬೆರಳಿನಿಂದ ತುಟಿಗಳನ್ನ ಒರೆಸಿಕೊಂಡು ಕುಳಿತ. ಮತ್ತೆ ಅವಳ ಕಣ್ರೆಪ್ಪೆಗಳು ನಾಚಿಕೆಯಿಂದ ಬಾಗಿದವು. ಅರುಣಾ ಅಕ್ಕ ಎಂದು ಕಿರುಚುತ್ತಾ ಓಡಿ ಬಂದ ಚಂದು ಅರುಣಾ ಮಡಿಲಿಗೆ ಬಿದ್ದಳು. ಅರುಣಾ ಅವಳನ್ನ ಮುದ್ದು ಮಾಡುವಲ್ಲಿ ತೊಡಗಿದರೆ ಅವನಿ ಬಾಗಿಲೊಳಗೆ ಬಂದ ರುದ್ರಪ್ಪರ ನೋಡಿ ಎದ್ದು ಅಡುಗೆ ಕೋಣೆಯತ್ತ ನಡೆದಳು. ಸಪ್ತರು ಎಲ್ಲರಿಗೂ ರವೆ ಉಂಡೆ ನೀಡಿದರೆ ಅವನಿ ಉಂಡೆ ಹಿಡಿದು ಸಪ್ತರ ಜೊತೆ ಅಡುಗೆ ಕೋಣೆ ಗೋಡೆ ಒರಗಿ ನಿಂತಳು. ಅರುಣಾ ಮಾವಯ್ಯನ ಮುಂದೆಯೇ ಕುಳಿತು ತಿನ್ನುತ್ತಿದ್ದಳು. ಹುಟ್ಟಿನಿಂದ ಅವರ ಮಡಿಲಲ್ಲಿ ಬೆಳೆದವಳಿಗೆ ಕೊಂಚ ಸಲುಗೆ ಹೆಚ್ಚೇ ಇತ್ತು. ಆದಿ ಆರ್ಯ ಆಕಾಶ ಎದ್ದು ಅಜ್ಜಿ ಮಲಗಿದ್ದ ಹಾಸಿಗೆ ಪಕ್ಕದಲ್ಲಿ ಕುಳಿತರೆ ಸೋಫಾದಲ್ಲಿ ಮಾವ ಸೊಸೆ ಚಂದು ಉಳಿದರು. ಆರ್ಯ ಉಂಡೆ ಸವಿಯುತ್ತಾ ಅವನಿಯತ್ತ ನೋಡಿದ್ದ. ತನ್ನ ಅಮ್ಮನ 2ನೇ ವರ್ಷನ್ ರೀತಿ ಕಂಡಳು. ತನ್ನಲ್ಲೇ ನಕ್ಕಿದ್ದ. ಅವನಿ ಸಪ್ತರ ಬಳಿ, ನಾನು ಹೊರಡ್ತೀನಿ ಅತ್ತೆ ಎಂದಳು. ಇರು ಪುಟ್ಟಿ, ಇವತ್ತು ನಾಳೆ ಬೆಳಗ್ಗೆ ಅರುಣಾ ಜೊತೆ ಇಲ್ಲಿಂದಲೇ ಕಾಲೇಜ್ಗೆ ಹೋಗುವಿಯಂತೆ ಎಂದರು. ಇಲ್ಲ ಅತ್ತೆ, ಅಪ್ಪನ ಕಾಲು ನೋವಿನ ಔಷಧಿ ತರೋದಕ್ಕೆ ಹೇಳಿದ್ರು. ನನ್ನ ಬಳಿ ಇದೆ, ತಗೊಂಡು ಹೋಗಿ ಕೊಡಬೇಕು. ನಾನು ಹೊರಡ್ತೀನಿ, ಇನ್ನೊಂದು ದಿನ ಬರ್ತೀನಿ ಎಂದಳು ಮೃದುವಾಗಿ. ಬಲವಂತ ಮಾಡುವುದು ಸರಿಯಲ್ಲ ಎಂದು ರುದ್ರಪ್ಪರ ನೋಡಿದ್ದರು. ಸರಿ ಹೋಗಿಯೇ ಬಿಡವ್ವ, ಬಸ್ಸಲ್ಲಿ ಬ್ಯಾಡ, ಆಗ್ಲೇ 6 ದಾಟೈತೆ, ಗಾಡೀಲಿ ಬುಟ್ಟು ಬತ್ತಾನ ಎನ್ನಲು ಅವರ ಮಾತಿಗೆ ನಿರಾಕರಿಸಲು ಸಾಧ್ಯವಿಲ್ಲ ಎಂದು ತಲೆ ಆಡಿಸಿದಳು. ದೊಡ್ಡೋನೆ, ಕೂಸ ಮನಿಗ ತಲುಪಿಸಿ ಬಾ ಎಂದು ಕೋಣೆಗೆ ನಡೆದರು. ಆರ್ಯ ಪಕ್ಕದಲ್ಲಿದ್ದ ಆದಿ ಕಾಲಿಗೆ ಜೋರಾಗಿ ತುಳಿಯಲು ಮುಖ ಕಿವುಚಿದವ. ಅವನ ಭಾವ ಅರ್ಥವಾದಂತೆ, ಅಪ್ಪಾಜಿ, ನಾಳೆ ಆಕಾಶನಿಗೆ ಟೆಸ್ಟ್ ಇದೆ, ಪಾಠ ಹೇಳ್ಕೊಡ್ಬೇಕು, ಚಿಕ್ಕೋನ್ ಹೋಗಿ ಬಿಟ್ಟು ಬರೋದಾ ಎಂದವ. ಆರ್ಯನ ನೋಡಲು ಆರ್ಯ ಖುಷಿಪಟ್ಟಿದ್ದ. ಅಷ್ಟರಲ್ಲಿ ಆಕಾಶ, ನಾಳೆ ನಂಗ್ ಟೆಸ್ಟಾ ಎಂದು ರಾಗ ಎಳೆದು ಮುಂದುವರೆಸುವ ಮೊದಲು ಆರ್ಯ ಆಕಾಶನ ಬಾಯಿ ಭದ್ರವಾಗಿ ಹಿಡಿದವ ಅಜ್ಜಿಯ ಪಕ್ಕದಲ್ಲಿ ಹಾಸಿಗೆ ಮೇಲೆ ಎಳೆದು ತಬ್ಬಿದ್ದ. ಮಾತು ಮುಂದುವರಿಸಿ ತನ್ನ ಉಪಾಯ ಹಾಳು ಮಾಡದಂತೆ. ಅವನ ಚೇಷ್ಟೆ ದಿನವೂ ನಡೆಯುತ್ತಲೇ ಇದ್ದ ಕಾರಣ ಸಪ್ತ ಅರುಣಾ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಆಕಾಶನ ಓದಿನ ವಿಷಯ ಬಂದ ಕಾರಣ ರುದ್ರಪ್ಪರು ಒಪ್ಪಿಗೆ ಇಟ್ಟರು ಕೋಣೆಯಿಂದಲೇ. ಅಷ್ಟು ಸಾಕಿತ್ತು ಚಿಕ್ಕೋನಿಗೆ. ಆಕಾಶ, ಈಗ ಬಾಯಿ ಬಿಟ್ಯೋ ಮಗನೇ, ಹೋದ್ ವರ್ಷ ನಿನ್ನ ಪೇರೆಂಟ್ಸ್ ಮೀಟಿಂಗ್ಗೆ ನಾನ್ ಬಂದಿದ್ದು.
ನಿನ್ನ ದೊಡ್ಡಪ್ಪಂಗ ಹೇಳ್ಬಿಡ್ತೀನಿ ಎಂದು ಕಿವಿಯಲ್ಲಿ ಪಿಸು ನುಡಿದಿಯೇ ಆಕಾಶನ ಬಿಡುಗಡೆಗೊಳಿಸಿದ್ದು. ಪೈಲ್ವಾನ್ ಹಿಡಿತದಿಂದ ಆಕಾಶನ ಮೈ ನೋವಾಗಿತ್ತು. ಮುಖದುಮ್ಮಿಸಿ ಕೈ ಉಜ್ಜಿಕೊಂಡು ಕುಳಿತವನ ಕೆನ್ನೆಗೆ ಮುತ್ತಿಟ್ಟ ಆರ್ಯ. ಮುನಿಸಲ್ಲಿ ಕೆನ್ನೆ ಒರೆಸಿಕೊಳ್ಳಲು ಆರ್ಯ ನಕ್ಕವ ಅವನ ತಲೆಗೆ ಮುಟಕಿ ಎದ್ದು ಅಮ್ಮನತ್ತ ಹೋದ. ಅಮ್ಮ ನೀರು ಎಂದವ. ಅವರು ನೀರು ತರಲು ಕೋಣೆಗೆ ಹೋದರೆ ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ ಎಂದು 2 ಸಾಲು ಗುನುಗಲು ಅವನಿ ಅವನತ್ತ ನೋಡದೆ ನಿಂತಿದ್ದಳು. ಅವಳಿಗೆ ಈಗ ಭಯವಾಗುತ್ತಿತ್ತು. ಈ ಮಹಾನ್ ತುಂಟನ ಜೊತೆ ಊರಿಗೆ ಹೇಗೆ ತಲುಪುವುದು? ದಾರಿಯಲ್ಲಿ ಅವನ ತುಂಟತನದ ಅದೆಷ್ಟು ಅವತಾರ ನೋಡಬೇಕಾದೀತೋ ಎಂದು ಯೋಚಿಸುತ್ತಿದ್ದಳು. ಈಗ ಅವನ ಹಾಡಿನ ಸಾಲು ಕೇಳಿ ನನಗೊಂದು ಗತಿ ಕಾಣಿಸ್ತಾರೆ ಎಂದು ಇನ್ನಷ್ಟು ಚಿಂತೆಗೆ ಬಿದ್ದಳು. ಪುಟ್ಟ ಬ್ಯಾಗಿಗೆ ರವೆ ಉಂಡೆ ಡಬ್ಬಿ ಹಾಕಿ ಅವನಿ ಕೈಗಿಟ್ಟವರು. ಅರುಣ ಬಂದಾಗ ಜೊತೆಗೆ ಬಾ ಅವನಿ, ನಾಚ್ಕೋಬೇಡ ಎಂದವರು. ಅವನೇ ಕೆನ್ನೆ ತಟ್ಟಿ ನಕ್ಕಿದ್ದರು. ಆಯ್ತು ಅತ್ತೆ ಎಂದು ಮುಗುಳು ನಕ್ಕ ಅವನಿ ನೋಡಿ ಆರ್ಯ ಕಣ್ಣು ಮುಚ್ಚಿ ಎದೆಯುಜ್ಜಿಕೊಂಡಿದ್ದ. ಅವನ ನೋಡಿ ಅಮ್ಮ ಏನಾಯ್ತೋ, ಎದೆ ನೋವ್ತಾ ಇದೆಯೇನೋ, ಕೆಲಸ ಹೆಚ್ಚಾಯ್ತಾ ಎಂದು ತಾವು ಅವನ ಎದೆ ಮೇಲೆ ಕೈಯಿಟ್ಟು ಉಜ್ಜಿದ್ದರು ಗಾಬರಿಯಲ್ಲಿ. ವಯಸ್ಸಲ್ಲಿ ಹೀಗೆಲ್ಲ ಆಯ್ತುದ ಬಾಗಿ ನೋಡಿದಾಗ ನಂಗೂ ಹೀಗೆ ಆಯ್ತಿತ್ತು ಅಂತ ಸೋಮು ಹೇಳ್ತಿತ್ತು ಅಮ್ಮ, ಗಾಬರಿ ಮಾಡ್ಕೋಬೇಡ ಎಂದ ಆರ್ಯನ ಭುಜಕ್ಕೆ ಗುದ್ದಿ ನೀನೋ ನಿನ್ ಮಾತೋ, ಅಪ್ಪಾಜಿಗೆ ಹೇಳ್ತೀನಿ ಇರು ಎಂದರು. ಅವನ ಮಾತು ಅರ್ಥವಾಗಲಿಲ್ಲ. ಇಲ್ಲವೆಂದರೆ ನೀನು ಯಾರನ್ನ ನೋಡಿದ್ದಕ್ಕೆ ಹೀಗಾಗ್ತಿದೆ ಎಂದು ಕೇಳುತ್ತಿದ್ದರೇನೋ. ಆದರೆ ಯಾವಾಗಲೂ ತರಲೆ ಮಾಡುವ ಚೋರನ ಮಾತಿನಲ್ಲಿದ್ದ ವಿಷಯ ತಿಳಿಯುವಲ್ಲಿ ಮುಂದಾಗಲಿಲ್ಲ ಅವರು. ಹೊರಗೆ ನಡೆದು ಬೈಕ್ ಏರಲು ಆಕಾಶ ಹಿಂದೆಯೇ ಬಂದವ. ಆರ್ಯಣ್ಣ ನೀನೇನೋ ನಡೆಸ್ತಾ ಇದ್ದೀಯೆ ಎಂದು ಕಣ್ಣು ಕಿರಿದು ಮಾಡಿ ಆರ್ಯನ ಅನುಮಾನದ ನೋಟದಿಂದ ಅಳೆಯುತ್ತ ಹೇಳಲು, ನಡೆಸೋದಕ್ಕೆ ಇದೇನ್ ಎಳೆ ಮೊಗವೇನ್ಲ, ಬೈಕು ಬಡ್ಡೆದೆ, ಓಡಿಸ್ಬೇಕು ಎಂದು ನಕ್ಕಿದ್ದ. ನಗ್ತಾ ನಗ್ತಾ ನನ್ ಕಿವೀಗ ಹೂವು ಇಡ್ಬ್ಯಾಡ ಅಣ್ಣಯ್ಯ, ಆ ಅಕ್ಕನ ಡ್ರಾಪ್ ಮಾಡಕ್ಕೆ ತಾನೇ ನಿನ್ ಸರ್ಕಸ್ಸು, ನಂಗೆಲ್ಲ ಗೊತ್ತಾಯ್ತದೆ ಎಂದ. ಅಯ್ಯಯ್ಯೋ ನಿನ್ ಬಾಯಿಗ್ ಒಂದ್ ಮಕ್ರಿ ತೊಪ್ಪೆ ಹಾಕ, ಅಕ್ಕ ಅನ್ಬ್ಯಾಡ ಬಡ್ಡೆದೆ, ಅನರ್ಥ ಆಗೋಯ್ತದ ಬೊಬ್ಬೆ ಹೊಡೆದಿದ್ದ. ಆಕಾಶ ಚಪ್ಪಾಳೆ ತಟ್ಟಿ ನಕ್ಕವ. ಹೆಂಗ್ ಬಾಯಿ ಬುಡಿಸ್ದೆ ನೋಡು, ನಂಗೊತ್ತಾಯ್ತು ಎಲ್ಲ ಎಂದು ಮುಸಿ ಮುಸಿ ನಕ್ಕಿದ್ದ ಆಕಾಶ. ಓ ದೊಡ್ಡವನಾಗಿದ್ಯೆ ನೀನುವೆ, ನಾನೇ ನೀನಿನ್ನೂ ಚಿಕ್ಕವ ಅಂತ ಯಾಮಾರ್ಬಿಟ್ಟಿಕಲ, ಹೋಗ್ಲಿ ಬಿಡು ಖುಷಿಪಡು. ನಾನು ಜಲ್ದಿ ನನ್ ಲೈನ್ ಕ್ಲಿಯರ್ ಮಾಡ್ಕಂಡ್ರ ನಿಂಗೆ ಬಾಳ್ ಒಳ್ಳೇದು, ನೀನೇ ನಂಗ್ ಥ್ಯಾಂಕ್ಸ್ ಹೇಳ್ಬೇಕು. ತೆಪ್ಪಗ ಅಕ್ಕ ಪುಕ್ಕ ಅನ್ನದ್ ಬುಟ್ಟು ಉಂಡೆ ತಿನ್ನೋಗೋ ಕೂಸೆ ಎಂದು ಅವನ ಕೆನ್ನೆಗೆ ತಿವಿದು ಮಿರರ್ನಲ್ಲಿ ತನ್ನ ಮೊಗ ನೋಡಿಕೊಂಡು ವಿಷಲ್ ಹಾಕುತ್ತಾ ಕೂದಲು ಹಿಂದೆ ನೂಕಿದ್ದ. ಅಕ್ಕ ಅಂದ್ರ ಅನರ್ಥ ಆದದ, ಅತ್ಗೆ ಅನ್ಲಾ, ಅತ್ಕವ್ವ ಅನ್ಲಾ, ಅವೆರಡಕ್ಕಿಂತ ಅಕ್ಕನೇ ಚೆಂದಾಗೈತೆ ಎಂದು ಕಣ್ಣು ಹೊಡೆದು ಹುಬ್ಬು ಹಾರಿಸಿದಾಗ ಅಕ್ಕಾ ಎಂದು ರಾಗ ಎಳೆಯಲು ಅವನ ಕೊರಳು ಸುತ್ತಲೂ ಕೈ ಹಾಕಿ ಬೈಕ್ ಮುಂಭಾಗ ಬಗ್ಗಿಸಿ ಬೆನ್ನಿಗೊಂದು ಕೊಟ್ಟಿದ್ದ. ಅವ್ನಿ ಅಕ್ಕಾ ಎಂದು ಬೇಕೆಂದೇ ಕೂಗಿದ್ದ. ಅವನ ಬಾಯಿ ಮುಚ್ಚಿ ಹಿಡಿದವ. ಲೋ ಹೇಳಿದ್ದು ಕೇಳ್ನಿಲ್ಲ, ನಿನ್ನವೆಲ್ಲ ಗುಟ್ಟು ನಂತಾವ್ ಬೇಜಾನವ, ನಾನ್ ಸಿಮ್ಮಪ್ಪಂಗ ಹಾಕೊಡ್ತೀನಿ ಎಂದರೆ ಅದೆಲ್ಲಕ್ಕಿಂತ ದೊಡ್ಡ ಗುಟ್ಟು ಇದು, ನಾನೇ ದೊಡ್ಡಪ್ಪಂಗ ಹಾಕೊಡ್ತೀನಿ ಆಕಾಶ ಕೈಕಟ್ಟಿ ಭುಜ ಕುಣಿಸಿ ಹೇಳಿದ್ದ. ತತ್ತೇರಿಕೆ ಈಗೇನ್ ಬೇಕ್ ನಿಂಗ ಹೇಳು ಎಂದ ಆರ್ಯ ಗುಟ್ಟು ಕಾಪಾಡಿಕೊಳ್ಳಲು. 5 ಬೆರಳು ತೋರಿ 2 ಕಂಗಳ ಮುಚ್ಚಿ ತೆರೆದು ನಕ್ಕಿದ್ದ ಆಕಾಶ್. 500 ಯಾಕೌಸೆ ಗಂಭೀರವಾಗಿ ದಿಟ್ಟಿಸಿ ಆರ್ಯ ಕೇಳಲು, ನಾಳೆ ಪಿಝಾ ಪಾರ್ಟಿ ನಂದೆ, ಅಪ್ಪನ್ನ ಕೇಳ್ದೆ ಬೈತು. ದೊಡ್ಡಮ್ಮನ್ನ ಕೇಳೋಣ ಅನ್ಕೊಂಡಿದ್ದೆ, ನೀನೇ ಕೊಟ್ರೆ ಎಂದು ರಾಗ ಎಳೆಯಲು ಜೇಬಿನಿಂದ ನೋಟೊಂದು ಎಳೆದು ಅವನ ಅಂಗೈಗೆ ಸೇರಿಸಿ ಪಿಝಾ ನುಂಗಿ ಬರ್ತಾ ಇರ್ಬೇಕು. ಮುಂದುಕ್ಕ ಇನ್ನೇನೋ ಹೊಟ್ಟೆಗ ಸುರ್ಕಳ ಅಭ್ಯಾಸ ಮಾಡಂಗಿಲ್ಲ. ಪಿಝಾನೋವೆ ಅಪರೂಪಕ್ಕೆ ಹೊಟ್ಟೆಗ್ ಸೇರ್ಬೇಕು. ದಿನ ಇದೇ ಆದ್ರ ಯಾವ್ ಗುಟ್ಟು ಗಿಟ್ಟು ನೋಡಲ್ಲ, ಕಾಲ್ನಗ್ಗಿ ಕೊಟ್ಟಿಗೆಲ್ ಕೂರಿಸ್ತೀನಿ ಗಂಭೀರವಾಗಿ ನುಡಿದ. ಆರ್ಯನ ತರಲೆ ಜೊತೆ ಕೋಪ ಕೂಡ ನೋಡಿದ್ದ ಆಕಾಶ ಸರಿ ಎಂದಿದ್ದ. ಆದಿ ಕಂಡು ನೋಟು ಜೇಬಿಗೆ ತುರುಕಿ ಹಲ್ಲು ಬಿಟ್ಟು ನಿಂತ. ದೊಡ್ಡಣ್ಣನಿಗೆ ದುಡ್ಡು ಕೇಳಿದ್ದು ಗೊತ್ತಾದ್ರೆ ಬೆತ್ತದ ಪೆಟ್ಟು ಬೀಳತ್ತೆ ಎಂದು ಗೊತ್ತಿತ್ತು.
ಅರುಣ ಸಪ್ತಾರ ಜೊತೆ ಹೊರಗೆ ಬಂದಿದ್ದಳು. ಅವನಿ ತೋಳಲ್ಲಿ ಚಂದು ಇದ್ದಳು. ಹೊರಡ್ತೀನಿ ಅತ್ತೆ ಎನ್ನಲು ಹೋಗಿದ್ದು ಬರ್ತೀನಿ ಅನ್ನೋ ಅವನಿ ತಿದ್ದಿದ್ದರು. ಸರಿ ಅತ್ತೆ, ಹೋಗಿದ್ದು ಬರ್ತೀನಿ ಎಂದವಳು. ಆಕಾಶ್ ಬಾಯ್, ಅರುಣ ಬಾಯ್ ಎಂದವಳು. ಆದಿ ನೋಡಿ ಮೆಲ್ಲನೆ ಬಾಯ್ ಸರ್ ಎಂದಳು. ಆದಿ ತಲೆ ಆಡಿಸಿದ್ದ. ಬಾಯ್ ಚಂದು ಪುಟ್ಟಿ ಎಂದವಳು. ಅವಳ ನುಣುಪು ಕೆನ್ನೆಗೆ ತುಟಿಯೊತ್ತಲು ಉಫ್ ಎಂದು ಉಸಿರು ದಬ್ಬಿ ಕೊರಳು ಉಜ್ಜಿಕೊಂಡ ಆರ್ಯ. ಮುಜುಗರದಲ್ಲಿ ಬೈಕ್ ಏರಿ ತುಸು ಅಂತರದಲ್ಲಿ ಕುಳಿತವಳು. ಇಬ್ಬರ ನಡುವೆ ರವೆ ಉಂಡೆ ಡಬ್ಬಿ ಇಟ್ಟಿದ್ದ ಬ್ಯಾಗ್ ಇತ್ತು. ಬೈಕ್ ಮುಂದೆ ಹೊರಟರೆ ಎಲ್ಲರೂ ಒಳಗೆ ನಡೆದರು. ಊರಿನ ಅಂಕ ದಾಟಿದ್ದೇ ಗಕ್ಕನೆ ನಿಂತಿತ್ತು ಆರ್ಯನ ರಥ. ಹೆದರಿ ಹೋದಳು ಹುಡುಗಿ. ಮಬ್ಬುಗತ್ತಲು, ಜನರ ಸಂಚಾರ ವಿರಳ. ಎಲ್ಲಕ್ಕಿಂತ ಹೆಚ್ಚಾಗಿ ಮುಂದಿರುವವ ಮಹಾನ್ ಚೋರ. ಅಮ್ಯೋ ಎಂದು ಆರ್ಯ ಕೂಗಲು ಅವಳ ಕಂಗಳು ಕಾಸಗಲ ಅರಳಿದ್ದವು. ತನ್ನ ಹೆಂಡತಿಯ ಕರೆಯುವಂತೆ ಅಮ್ಯೋ ಎಂದವನ ಅಧಿಕಾರಯುತ ಕೂಗಿಗೆ. ಹೇ ಕುಳ್ಳಿ, ನಿನ್ನೆ ಕೂಗಿದ್ದು ಎಂದು ತುಸು ಹಿಂದೆ ಬಾಗಿ ಕೊರಳು ಹೊರಳಿಸಲು ಹೇಳಿ ಎಂದಳು ತೊದಲುತ್ತ. ನಿನ್ ಮುಂದ ಅದಲ್ಲ ಬ್ಯಾಗು, ಅದ್ನ ಕೊಡಿಲ್ಲಿ ಎಂದಿದ್ದ. ಉಂಡೆ ಇದ್ದ ಬ್ಯಾಗ್ ಅವನಿಗೆ ನೀಡಿದ್ದಳು. ರವೆ ಉಂಡೆ ತಿನ್ನುವನೇನೋ ಎಂದು ಯೋಚಿಸಿದ್ದಳು. ಆದರವ ಬ್ಯಾಗ್ ಮುಂದೆ ಇಟ್ಟುಕೊಂಡು ಬೈಕ್ ಮೂವ್ ಮಾಡಿದ್ದ. ಮೆಲ್ಲನೆ ತನ್ನ ಕಾಲೇಜ್ ಬ್ಯಾಗ್ ಮಧ್ಯ ಇಡಲು ಕೋಪ ಬಂದು ಬಿಟ್ಟಿತ್ತು ಹುಡುಗನಿಗೆ. ಮತ್ತೆ ಬ್ರೇಕ್ ಹಾಕಿ ನಿಲ್ಲಿಸಿದವ. ಆ ನಿನ್ ಬ್ಯಾಗ್ನುವೆ ಕೊಡಿಲ್ಲಿ ಎಂದರೆ. ಯಾಕೆ ಎಂದಳು ತಟ್ಟನೆ. ನಂಗವು ನನ್ ದುಶ್ಮನ್ ಹಂಗ್ ಕಾಣ್ತಾವ, ಕೊಡಿಲ್ಲಿ ಎಂದು ಬ್ಯಾಗ್ ಕಿತ್ತು ಮುಂದೆ ಇಟ್ಟುಕೊಂಡು. ಅಮ್ಯೋ ಕುಳ್ಳಿ, ಡೈರಕ್ಟಾಗ್ ಹೇಳ್ತೀನ್ ಕೇಳು. ಈ ಆಟಗಳೆಲ್ಲ ಬುಟ್ಟು ನಿನ್ ಕೈನ ನನ್ ಭುಜದ್ ಮ್ಯಾಲ್ ಇಕ್ಕಂದ್ ಕೂತೆ ಸರಿ. ಇಲ್ಲ ನೀನ್ ಹೊತ್ಕಂಡ್ ಬಂದು ಮುಂದ ಪೆಟ್ರೋಲ್ ಟ್ಯಾಂಕ್ ಮೇಲ್ ಕೂರಿಸ್ಕಂಡು ಡೈರೆಕ್ಟ್ ಡುಯೆಟ್ ಆಡದೆ ನಾನು. ಹೇಳು ಸದ್ಯಕ್ಕ ಯಾವ್ದ್ ಬೆಸ್ಟು ನಿಂಗ ಎಂದು ಕೈಕಟ್ಟಿ ಕುಳಿತ. ಅವನ ಮಾತಿಗೆ ನಾಚಿ ನೀರಾಗಿ ಕರಗಿ ಹೋಗಬೇಕಿತ್ತು. ಹಾಗಿತ್ತು ಅವನ ಮಾತಿನ ಧಾಟಿ. ಮುದ್ದು ಹುಡುಗಿ ಅವನ ತುಂಟ ಧಮಕಿ ಕೇಳಿ ಅವನ ಭುಜ ಪಟ್ಟನೆ ಹಿಡಿದಳು. ಈಗ್ಲೇ ನನ್ ಮಾತು ಕೇಳದು ರೂಢಿ ಮಾಡ್ಕ ಕುಳ್ಳಿ, ಮುಂದುಕ್ಕ ನಿಂಗೆ ಬಾರಿ ಒಳ್ಳೇದು ನಕ್ಕು ನುಡಿದು ಬೈಕ್ ಸ್ಟಾರ್ಟ್ ಮಾಡಿದ್ದ. ಅವನ ಹೆಗಲಿನ ಮೇಲೆ ಇದ್ದ ಕೈ ಕೂಡ ನಾಚಿ ಕಂಪಿಸುತ್ತಿತ್ತು. ಅವನಿಗದು ತಿಳಿದು ಹೆಗಲಿನ ಮ್ಯಾಲ್ ಕೈ ಇಟ್ಟಿದ್ಕೆ ನನ್ ಕುಳ್ಳಿ ನಡುಗ್ತಾವ್ಳ. ನಾನು ನನ್ ಸೊಂಟ ಬಳಸಿ ಕೂತ್ಕ ಅನ್ನವು ಅನ್ಕಂಡಿದ್ದಿ. ಹಂಗೇನಾರ ಹೇಳಿದ್ರ ಗ್ಯಾನ್ ತಪ್ಪಿ ಬಿದ್ದೋಗಳೋ ಅನ್ನಂಗದ ಎಂದು ತನ್ನಲ್ಲೇ ನಕ್ಕಿದ್ದ. ಊರು ಸನಿಹವಾದಾಗ ಮೆಲ್ಲನೆ ಕೈ ಹಿಂದೆ ಎಳೆದುಕೊಂಡಿದ್ದಳು. ಮನೆ ಮುಂದೆ ಬೈಕ್ ನಿಲ್ಲಲು ಇಳಿದವಳು ಅವನತ್ತ ನೋಡದೆ ಒಳಗೆ ಓಡಲು ನೋಡಿದ್ದಳು. ಅಷ್ಟರಲ್ಲೇ ಅವಳ ಕೈ ಹಿಡಿದಿದ್ದ. ಬೆಚ್ಚಿಹೋಯಿತು ಹುಡುಗಿ. ಅಪ್ಪು ಹೊರಗೋಡಿ ಬರಲು ಕೈ ಬಿಟ್ಟಿದ್ದ. ಅಷ್ಟು ಸಾಕಿತ್ತು ಹುಡುಗಿಗೆ ಸರಿದು ಹಿಂದೆ ನಿಲ್ಲಲು. ಬಾವಾ ಎಂದು ಖುಷಿಯಿಂದ ಆರ್ಯನ ಕೈ ಹಿಡಿದಳು ಅಪ್ಪು. ಅವಳ ತಲೆ ಮೇಲೆ ಪ್ರೀತಿಯಿಂದ ಒಮ್ಮೆ ಕೈಯಾಡಿಸಿ ಬಾಯ್ ಕಣವ್ವ ನಾದ್ನಿ ಎನ್ನಲು ಭಾಗ್ಯ ಬಂದವರು ಬಲವಂತ ಮಾಡಿದ್ದರು ಒಳಗೆ ಬಾ ಎಂದು. ಬೈಕ್ ಇಳಿಯುವ ಎನ್ನುವಾಗಲೇ ಪಕ್ಕದ ಮನೆಯ ಮುಂದೆ ಬೈಕೊಂದು ಬಂದು ನಿಂತಿತ್ತು. ಆರ್ಯನ ತುಟಿಯಲ್ಲಿ ವ್ಯಂಗ್ಯ ನಗು ಮೂಡಿದರೆ ಎದುರಿದ್ದವನ ಮುಖದಲ್ಲಿ ಕೋಪ ಸ್ಪಷ್ಟ. ಬುರು ಬುರು ಮನೆಯೊಳಗೆ ಹೋಗಿದ್ದನವ. ತನ್ನ ತಂಗಿ ಕಿಟಕಿ ಮರೆಯಿಂದ ಆರ್ಯನ ನೋಡಿದ್ದು ಕಂಡು ಇನ್ನಷ್ಟು ಕೋಪ ಬಂದು ಕಿಟಕಿ ಬಾಗಿಲು ಹಾಕಿದ್ದ. ನೋಡು ಸತೀಶಣ್ಣ, ಕೋಪ ತಾಪ ನಿಂದು ಅವರದ್ದು, ನನ್ನ ತಂಟೆಗೆ ಬರ್ಬೇಡ ಎಂದವಳು ಮತ್ತೆ ಕಿಟಕಿ ಬಾಗಿಲು ತೆರೆಯಲು. ಸುಜಿ, ನೀನು ಹಲ್ಲು ಬಿಟ್ಕಂಡು ಅವನ ನೋಡದು ಬುಡು ಎಂದು ತಂಗಿ ಕೈ ಹಿಡಿದು ಎಳೆದುಕೊಂಡು ಹೊರಟ. ಸತೀಶ, ಸುಜಾತನ್ನ ಯಾಕೆ ಎಳ್ಕಂಡ್ ಬಂದೆ, ಬಿಡು ಅವಳನ್ನ. ದಿನ ಬರೀ ಕಿತ್ತಾಟವೇ ನಿಮ್ಮಿಬ್ಬರದ್ದು. ಮದುವೆ ವಯಸ್ಸಾದ್ರೂ ಇನ್ನೂ ಜಗಳ ಆಡ್ಕಂಡೇ ನಿಂತೀರಿ ಎಂದು ಅವರಮ್ಮ ಗದರಲು. ತಂಗಿ ಕೈ ಉದರಿ ಕೋಣೆಗೆ ಹೋದ. ಅವಳು ಮತ್ತೆ ಓಡಿ ಬಂದು ಕಿಟಕಿಯತ್ತ ನಿಂತಳು. ಗದ್ದೆಗ ಹೋಗಿದ್ದು ಹೋಗ್ಬೇಕು ಅತ್ತವ್ವ, ಇನ್ನೊಂದಿನ ಬತ್ತೀನಿ ಬುಡಿ. ಮಾವಯ್ಯನ ಕೇಳ್ದಿಯಂತ ಹೇಳ್ಬುಡಿ, ಬರನೆ ನಾದ್ನಿ ಎಂದು ಅಪ್ಪುಗೆ ಹೇಳಿ ನಕ್ಕು ಅವನಿಯನ್ನ ಓರೆಗಣ್ಣಲ್ಲೇ ನೋಡುತ್ತಾ ಹೊರಟಿದ್ದ. ಅಮ್ಮ ತಂಗಿ ಹೊರಟರು. ಅವನಿ ಅಲ್ಲೇ ನಿಂತು ಅವ ಹೋದ ದಿಕ್ಕನ್ನೇ ನೋಡುತ್ತಾ ನಿಂತಳು. ಅವನೆಗಲು ಸೋಕಿದ ಕೈ ಕೆನ್ನೆಗೆ ಒತ್ತಿ ನಕ್ಕು ಒಳಗೆ ನಡೆದರೆ
ಸುಜಾತ ಆರ್ಯನ ಒಂದು ನೋಟಕ್ಕಾಗಿ ವರ್ಷಗಳಿಂದ ಕಾಯುತ್ತಿದ್ದಳು. ಮನೆಗೆ ಬಂದ ಆರ್ಯನ ಆದಿ ಆಕಾಶ ಕಣ್ಣಲ್ಲೇ ಕೆಣಕಿದರೆ ಹೋಗ್ರೊಲೆ ಎಂದು ಸನ್ನೆ ಮಾಡಿ ನಡೆದ. ಅತ್ತೆ ಹಿಂದೆ ಹಿಂದೆ ಸುತ್ತಿದ್ದಳು ಅರುಣ. ಆದಿ ಪಾಠದ ಬಗ್ಗೆ ಕೇಳಿದಾಗ, ನೀವೀಗ ನನ್ನ ಮೇಷ್ಟ್ರಲ್ಲ ಬಾವ, ನಾನೀಗ ನಿಮ್ಮ ಕಾಲೇಜ್ ಸ್ಟೂಡೆಂಟಲ್ಲ, ನಿಮ್ಮಾವನ ಮಗಳು ಮೇಷ್ಟ್ರೇ ಎಂದು ಹೀ ಎಂದು ಹಲ್ಲು ಬಿಟ್ಟು ನಗಲು. ಬಾವ ಅಂತಾಳೆ, ಮೇಷ್ಟ್ರೇ ಅಂತಾಳೆ, ಇನ್ನೂ ಅದಕ್ಕೆ ನಾನ್ಯಾರು ಅಂತ ಕ್ಲಿಯರ್ ಆಗಿಲ್ಲ ಕೋತಿ ಎಂದು ಗೊಣಗಿದ್ದ. ಅತ್ತೆ ಮನೆ ನೆನೆದು ಖುಷಿಯಲ್ಲಿ ಕೋಣೆ ಸೇರಿ ತನ್ನ ಬ್ಯಾಗ್ ತೆರೆದವಳಿಗೆ ಕಂಡಿದ್ದು ದಪ್ಪನೆಯ ಸೀಬೆಕಾಯಿ. ಕಣ್ಣರಳಿಸಿ ನೋಡಿದ್ದಳು. ಇದು ಹೇಗೆ ನನ್ನ ಬ್ಯಾಗಿಗೆ ಬಂತು ಎಂದು. ನಂತರ ನೆನಪಾಗಿದ್ದು ತನ್ನ ಬ್ಯಾಗ್ ಆರ್ಯ ಕಿತ್ತು ಮುಂದೆ ಇಟ್ಟುಕೊಂಡಿದ್ದು. ಅಂದ್ರೆ ಅವರೇ ಇದನ್ನ ಬ್ಯಾಗಲ್ಲಿ ಇಟ್ಟಿದ್ದ. ನನ್ನ ಬಗ್ಗೆ ಎಲ್ಲ ಗೊತ್ತಾ ಅವರಿಗೆ? ನನಗೆ ಸೀಬೆಕಾಯಿ ಇಷ್ಟ ಅಂತ ಯಾರು ಹೇಳಿದ್ದು ಇವರಿಗೆ ಎಂದು ಯೋಚಿಸುತ್ತಾ ಕುಳಿತವಳ ಕೈಯಿಂದ ಅಪ್ಪು ಸೀಬೆಕಾಯಿ ಕಿತ್ತುಕೊಂಡಿದ್ದಳು. ತಟ್ಟನೆ, ಹೇ ಅಪ್ಪು, ಅದು ನಂದು, ಕಿರುಚಿಯೇ ಬಿಟ್ಟಿತ್ತು ಹುಡುಗೆ. ನಾನು ನೀನು ಇಬ್ಬರು ತಿನ್ನೋಣ ಎಂದರೆ ಅದೆಲ್ಲ ಆಗೋಲ್ಲ, ಮನೇಲಿದೆಯಲ್ಲ ಬೇರೆ ಸೀಬೆಕಾಯಿ, ತಿನ್ನು ಹೋಗು, ಇದು ಪೂರ್ತಿ ನನಗೆ ಬೇಕು. ನಿನಗೆ ಪೂರ್ತಿ ಹಣ್ಣಾಗಿರೋದು ಇಷ್ಟ ಅಲ್ವಾ, ಇದಿನ್ನು ಕಾಯಿ, ನಿಂಗಿಷ್ಟ ಆಗೋಲ್ಲ, ನಾನೇ ಪೂರ್ತಿ ತಿಂತೀನಿ ಕೊಡು ಎಂದು ಕಿತ್ತುಕೊಂಡು ಹೋದವಳ ವಿಚಿತ್ರವಾಗಿ ನೋಡಿದಳು ಅಪ್ಪು. ನಂತರ ತಾನೊಬ್ಬಳೇ ಉಪ್ಪು ಖಾರ ಸೇರಿಸಿ ತಿಂದ ಅಕ್ಕನ ನೋಡಿ, ಇದ್ಯಾಕೆ ಅಕ್ಕ ಹೀಗಾಡ್ತಾ ಇದ್ದಾಳೆ, ಒಳ್ಳೆ 4 ದಿನದಿಂದ ಏನೂ ತಿಂದಿಲ್ಲ ಅನ್ನೋ ಹಾಗೆ ಎಂದು ತಲೆ ಕೆರೆದುಕೊಂಡು, ಅವಳಿಗೇನು ಗೊತ್ತು ಅದು ಅಕ್ಕನಿಗೆ ಭಾವ ಕೊಟ್ಟ ಪ್ರೇಮದ ಸೀಬೆಕಾಯಿ ಎಂದು. ಬೆಳಗ್ಗೆ ಅತ್ತೆ ಕೈ ರುಚಿ ಸವಿದು ಮಾವ ಅಜ್ಜಿ ತಾತ ಎಲ್ಲರಿಗೂ ಹೊರಡುವೆ ಎಂದೇಳಿ ಆದಿ ಬೈಕ್ ಏರಿ ಹೊರಟಿದ್ದಳು. ಮೊದಲಿನಂತೆ ಬಸ್ ಸ್ಟಾಪ್ ಬಳಿ ಬೈಕ್ ನಿಲ್ಲಿಸಿ ಇಳಿ ಎಂದವನ ಮಾತಿಗೆ ಮಾವನಿಗೆ ಕಾಲ್ ಮಾಡ್ತೀನಿ ಇರಿ ಮೇಷ್ಟ್ರೆ. ಮಾವ ಮೇಷ್ಟ್ರು ಕಾಲೇಜ್ಗೆ ಕರೆದುಕೊಂಡು ಹೋಗದೆ ದಾರೀಲೇ ಇಳಿ ಇಳಿ ಅಂತಿದ್ದಾರೆ ಅಂತ ಹೇಳಿ, ಮಾವ ಏನು ಹೇಳ್ತಾರೆ ನೋಡ್ತೀನಿ ಎಂದವಳ ಮಾತಿಗೆ ಆದಿ ಶಾಕ್. ಬೈಕ್ ಸ್ಟಾರ್ಟ್ ಮಾಡಿ ಕಾಲೇಜ್ ಗೇಟ್ ದಾಟಿ ಬರಲು ಅರುಣ ಕೆಳಗಿಳಿದು ಬಾಯ್ ಬಾವ ಎಂದು ನಕ್ಕು ಹೋದ. ಅರುಣ ರಾಕ್. ಏನಾದಿ ಸರ್, ಮಾವನ ಮಗಳ ಜೊತೆ ಸುತ್ತಾಟ ಜೋರು ಅನ್ಸತ್ತೆ ಎಂದು ಪಕ್ಕದಲ್ಲಿ ನಿಂತರು ಅನುಷಾ. ಹಾಗೇನಿಲ್ಲ ಮೇಡಮ್ ಎಂದು ನಕ್ಕು ಜೊತೆ ನಡೆದ. ಈಗ ಅವನ ದೃಷ್ಟಿ ಗೆಳತಿಯರ ಜೊತೆ ಸೇರಿ ನಗುತ್ತಿದ್ದ ಅರುಣ ಮೇಲೆ. ದೀಕ್ಷಾ ಆಸ್ಪತ್ರೆ ತಲುಪಿದಾಗ ಒಬ್ಬರು ವಯಸ್ಸಾದ ವ್ಯಕ್ತಿ ಹೊರಗೆ ಸೆತ್ತೆ ಸಸಿ ಕಿತ್ತು ಗುಡ್ಡೆ ಹಾಕುತ್ತಿದ್ದರು. ದಯಾ ಗಿಡಗಳನ್ನ ನೆಡುತ್ತಿದ್ದ. ದೀಕ್ಷಾ ಇವರೇಕೆ ಈ ಕೆಲಸ ಮಾಡುತ್ತಿದ್ದಾರೆ ಎನ್ನುವಂತೆ ನಿಂತು ನೋಡಲು ಅರ್ಥ ಮಾಡಿಕೊಂಡ ದಯಾ, ಆರ್ಯ ಹೇಳಿದ್ದ ನೆನ್ನೆ ಇದೆಲ್ಲ ಮಾಡಬೇಕು ಅಂತ, ನೀವೇ ಹೇಳಿದ್ರಂತಲ್ಲ, ಹಳೆ ಡಾಕ್ಟ್ರು ಇದ್ದಾಗ ನಾನೇ ಗಿಡ ತಂದು ಹಾಕಿದ್ದೆ, ಸರಿಯಾಗಿ ನೋಡ್ಕೊಳ್ದೆ ಗಿಡ ಎಲ್ಲ ಒಣಗೋಗಿದ್ದು, ಈಗ ನೆಟ್ಟು ಹೋಯ್ತೀನಿ, ದಿನ ನೀರಿನ ವ್ಯವಸ್ಥೆ ಮಾಡ್ಬಿಡಿ ಎಂದ. ಸರಿ ಎಂದು ತಲೆ ಆಡಿಸಿದಳು. ನೆಡಲು ತಂದಿದ್ದ ಗಿಡಗಳನ್ನ ನೋಡುತ್ತಾ ನಿಂತ ದೀಕ್ಷಾಳನ್ನ ಒಮ್ಮೆಲೆ ದಯಾ ಕೈ ಹಿಡಿದು ತನ್ನತ್ತ ಎಳೆದುಕೊಂಡಿದ್ದ. ಎಳೆಯುವ ಭರದಲ್ಲಿ ಅವನ ಕೈ ತೋಳಿಗೂ ಮೊದಲು ದೀಕ್ಷಾ ಸೊಂಟ ಸೋಕಿ ಹೋಗಿತ್ತು. ಈಗ ದಯಾ ಎದೆಗೆ ತಲೆ ಬಡಿದು ನಿಂತಳು. ತಟ್ಟನೆ ಹಿಂದೆ ಸರಿದು ನಿಂತವಳು ದಯಾ ಕೆನ್ನೆಗೆ ಪೆಟ್ಟೊಂದು ಕೊಟ್ಟು, ನಿಮ್ಮಂಥ ಗಂಡಸರ ಬುದ್ಧಿಯೇ ಇದಲ್ವಾ, ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೈಕೈ ಮುಟ್ಟೋದು, ಛೀ ಅಸಹ್ಯ ಎಂದು ಮುಂದುವರಿಯುವವಳ ತೋಳು ಮತ್ತೆ ಒರಟಾಗಿ ಹಿಡಿದು ಪಕ್ಕಕ್ಕೆ ತಳ್ಳಿದವ. ದೊಣ್ಣೆಯೊಂದು ಹಿಡಿದು ಮೊದಲು ದೀಕ್ಷಾ ನಿಂತಿದ್ದ ಜಾಗದಲ್ಲಿ ಹೆಡೆ ಎತ್ತಿ ನಿಂತ ನಾಗರಹಾವನ್ನ ತುಸು ದೊಣ್ಣೆಯಿಂದ ತಿವಿಯಲು ಹಾವು ಬುಸುಗುಟ್ಟಿ ಅಲ್ಲಿಂದ ಸರಸರನೆ ಮುಂದೆ ಹೋಗಿತ್ತು. ದೊಣ್ಣೆ ಬಿಸಾಡಿದವ ದೀಕ್ಷಾ ಮುಂದೆ ಮತ್ತೆ ಬಂದು ನಿಲ್ಲಲು ಅವನ ಕಂಗಳು ಕೋಪದಲ್ಲಿ ಕೆಂಪಾಗಿದ್ದರೆ, ತನ್ನ ತಪ್ಪು ತಿಳುವಳಿಕೆಯಿಂದ ಅವನ ಮೇಲೆ ಕೈ ಮಾಡಿದ್ದು ನೆನೆದು ತಲೆ ತಗ್ಗಿಸಿದಳು ದೀಕ್ಷಾ. ಮುಂದುವರಿಯುವುದು. ಥ್ಯಾಂಕ್ ಯು. ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.